Hi there guys, welcome back. This is Deepak Kumar, co-founder of Trade Achievers. ಸೊ ಈ ವಿಡಿಯೋಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಸ್ಟಾಪ್ ಲಾಸ್. ಯಾಕೆ ನಾವು ಸ್ಟಾಪ್ ಲಾಸ್ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ತುಂಬ ಜನಕ್ಕೆ ಸ್ಟಾಪ್ ಲಾಸ್ ಹಾಕಬೇಕು ಅಂತ ಗೊತ್ತು. ಮುಖ್ಯವಾದ ವಿಷಯ ಏನು ಅಂದರೆ ಸ್ಟಾಪ್ ಲಾಸ್ ಹಾಕೋದಕ್ಕಿಂತ ಸ್ಟಾಪ್ ಲಾಸ್ ಎಲ್ಲಿ ಹಾಕಬೇಕು ಅಂತಲೇ ಮುಖ್ಯವಾದ ವಿಷಯ. ಸೊ ಈ ವಿಡಿಯೋಲಿ ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಇನ್ಸ್ಟಿಟ್ಯೂಷನ್ ಹೇಗೆ ನಮ್ಮ ಸ್ಟಾಪ್ ಲಾಸ್ ಎಲ್ಲ ಹೊಡೆದು ನೀವು ಫೀಲ್ ಮಾಡ್ಕೊಂಡಿರ್ತೀರ ಅನ್ಸತ್ತೆ ಏನು ಯಾವಾಗಲೂ ಇನ್ಸ್ಟಿಟ್ಯೂಷನ್ ನಮ್ಮ ಸ್ಟಾಪ್ ಲಾಸ್ ಟಚ್ ಮಾಡಿ ಆಮೇಲೆ ಟಾರ್ಗೆಟ್ ತೊಗೊಂಡೋಗ್ತಾರೆ ಅಂತ. ಈ ತರ ವಿಷಯಗಳೆಲ್ಲ ಯಾಕೆ ನಡೀತಾ ಇದೆ, ಇದರಿಂದ ನಾವು ಹೇಗೆ ತಪ್ಪಿಸ್ಕೊಬೋದು ಅಂತ ನಾವು ಡೀಟೇಲ್ ಆಗಿ ನೋಡೋಣ. ಸುಮ್ಮನೆ ಇವಾಗ ಒಂದು ಎಕ್ಸೈಸ್ ಥರ ಇಟ್ಕೊಳ್ಳೋಣ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಮೆಂಟ್ ಮಾಡಿ. ಇವಾಗ ಒಂದು ಸ್ಟಾಕ್ ಇದೆ ಅಂತ ಇಟ್ಕೊಳ್ಳಿ. ಒಂದು 100 ರೂಪಾಯಲ್ಲಿ ಒಂದು ಸ್ಟಾಕ್ ಇದೆ. ನಿಮಗೇನು ಗೊತ್ತಿದೆ ಅಂದರೆ ಇದು ಬೈ ಅಂತ ಗೊತ್ತಿದೆ, ನೀವು ಬೈಯೂ ಮಾಡಾಗಿದೆ. ಒಂದು ಎಕ್ಸಾಂಪಲ್ಗೋಸ್ಕರ ಇವಾಗ ನೀವು ಬೈ ಮಾಡಿದ್ದೀರಾ, ಇವಾಗ ನೀವು ಸ್ಟಾಪ್ ಲಾಸ್ ಎಲ್ಲ ಹಾಕ್ತೀರಾ. 100 ರೂಪಾಯಿ ಬೈ ಮಾಡಿದ್ದೀರಾ, ಸ್ಟಾಪ್ ಲಾಸ್ ಎಲ್ಲ ಹಾಕ್ತೀರಾ. ಇವಾಗ ಕೆಲವು ಜನ ಏನು ಹೇಳ್ತಾರೆ, ನಾನು ಸ್ಟಾಪ್ ಲಾಸೇ ಹಾಕಲ್ಲ ಸರ್. ಸ್ಟಾಪ್ ಲಾಸ್ ಹಾಕಿದ್ರು ಕೂಡ ಈ ಲೆವೆಲ್ ಬಂದರೆ ಕ್ಲೋಸ್ ಮಾಡೋಣ ಅಂತ ಯೋಚನೆ ಮಾಡಿರ್ತೀವಲ್ಲ, ಆ ಲೆವೆಲ್ ಎಲ್ಲಿರುತ್ತೆ, ಅದು 99 95 ಆ ರೇಂಜ್ ಏನು ಮಾಡಿ ಅಂದರೆ ಫಸ್ಟ್ ಈ ವಿಡಿಯೋನ ಪಾಸ್ ಮಾಡಿ ಕೆಳಗೆ ಹೋಗಿ ಕಮೆಂಟ್ ಮಾಡಿಬಿಟ್ಟು ಮತ್ತೆ ಬಂದು ಈ ವಿಡಿಯೋನ ಏನು ಮಾಡಿ ಪ್ಲೇ ಮಾಡಿ. ಸೊ ಎಲ್ಲರೂ ಕಮೆಂಟ್ ಮಾಡಿರ್ತೀರಾ ಅನ್ಸುತ್ತೆ. ಏನಂದರೆ ಒಬ್ಬೊಬ್ಬರು ಒಂದೊಂದು ಲೆವೆಲ್ ಇಟ್ಟಿರ್ತಾರೆ. ಕೆಲವು ಜನ ಏನು ಮಾಡಿರ್ತಾರೆ ಅಂದರೆ 99 ಇಟ್ಟಿರ್ತಾರೆ. ಕೆಲವು ಜನ ಸ್ಕ್ಯಾಲ್ಪರ್ಸ್ ಅಂತ ಇರ್ತಾರೆ, ಅವ್ರು ಬರೀ 1 ಪಾಯಿಂಟ್ ಇಡ್ತಾರೆ. ಕೆಲವು ಜನ 98 ಇಟ್ಟಿರ್ಬೋದು, ಕೆಲವು ಜನ ಇಲ್ಲ 95 ಇಟ್ಟಿರ್ಬೋದು, ಕೆಲವು ಜನ 90 ಇಟ್ಟಿರ್ಬೋದು. ಆ್ಯಂಡ್ ಕೆಲವು ಜನ ಬಂದು ಮೇಜರ್ ಆಗಿ ನೋಡಿದ್ರೆ 80ವರೆಗೂ ಬಂದಿರ್ತಾರೆ. ಈ ಕಮೆಂಟಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಮೇಜರ್ ಆಗಿ ಎಲ್ಲರೂ ಇಡೋ ಜಾಗ ಯಾವುದು ಅಂತ ನೋಡಿದ್ರೆ 100 ರೂಪಾಯಿಂದ 80 ರೂಪೀಸ್ಗೆ ಇರುತ್ತೆ. ಯಾಕಂದರೆ 50 ಎಲ್ಲ ಹೋದರೆ ನಿಮ್ಮ ಅಕೌಂಟ್ ವಾಶೌಟ್ ಆಗಿಬಿಡುತ್ತೆ. ಸೊ ಮುಕ್ಕಾಲು ವಾಸಿ ಇಡೋದು ಎಲ್ಲರೂ 100 ರೂಪಾಯಿಂದ 80 ರೂಪಾಯಿಗೆ. ಸೊ ಇವಾಗ ಈ ಕಮೆಂಟಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಅಂದರೆ, ಎಲ್ಲರೂ ಎಲ್ಲಿಡ್ತಾರೆ ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ 100 ರೂಪಾಯಿಂದ 80 ರೂಪಾಯಿಗೆ ಇಡ್ತಾರೆ ಅಂತ ನಮಗೆ ಗೊತ್ತಿರುವಾಗ ಇದು ಇನ್ಸ್ಟಿಟ್ಯೂಷನ್ಗೆ ಗೊತ್ತಿರಲ್ವಾ. ಇವಾಗ ನಾರ್ಮಲಾಗಿ ಕಮೆಂಟ್ ನೋಡಿ ನಮಗೆ ಅರ್ಥ ಆಗುತ್ತೆ ಅಂದರೆ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಇಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇರೋರಿಗೆ ಅವ್ರಿಗೂ ಗೊತ್ತು. ಇಲ್ಲೇ ಅವ್ರು ಏನು ಮಾಡಿರ್ತಾರೆ ಅಂದರೆ ಖಂಡಿತ ಅವರು ರಿಟೇಲ್ ಟ್ರೇಡರ್ಸ್ ಬಂದು ಅವ್ರು ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೂ ಕೂಡ ಈ ಲೆವೆಲಲ್ಲಿ ನಾವು ಕ್ಲೋಸ್ ಮಾಡಬೇಕು ಅಂತ ಒಂದು ಐಡಿಯಲ್ಲಿ ಇರ್ತಾರೆ ಅಂತ ಗೊತ್ತು. ಅವಾಗ ಅವ್ರು ಏನು ಗೊತ್ತು ಅಂದರೆ ಇಲ್ಲೇ ಇಟ್ಟಿರ್ತಾರೆ ಅಂತ ಗೊತ್ತು. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಬೈಯಲ್ಲಿರೋದನ್ನ ಅವ್ರು ಆಪೋಸಿಟ್ ಆಗಿ ಸೆಲ್ ಮಾಡ್ತಾರೆ. ಟ್ರೆಂಡ್ ಎಲ್ಲ ಬೈಯೇ, ಅದೆಲ್ಲ ಕರೆಕ್ಟು. ಆದರೆ ಏನು ಮಾಡ್ತಾರೆ ಅಂದರೆ ಬೈಯಲ್ಲಿರೋದನ್ನ ಸೆಲ್ ಮಾಡಿ ಆಪೋಸಿಟ್ ಆಗಿ ಏನು ಮಾಡ್ತಾರೆ, ಒಂದೊಂದು ಸ್ಟಾಪ್ ಲಾಸ್ನು ಟ್ರಿಗರ್ ಮಾಡಿ ಕೊನೆಗೆ 80 ರೂಪಾಯಿವರೆಗೂ ಬಂದು ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ನ ಬೈ ಮಾಡಿ ಮೇಲ್ ತೊಗೊಂಡೋಗ್ತಾರೆ. ಇದೇ ನಾರ್ಮಲ್ ಆಗಿ ಇನ್ಸ್ಟಿಟ್ಯೂಷನ್ಸ್ ಮಾಡೋ ಮೆಥಡ್. ಸ್ಟಾಪ್ ಲಾಸ್ ಸೀಕ್ರೆಟ್ಸ್ ಅಂತ ಹೇಳ್ತಾರಲ್ಲ, ಏನು ಮಾಡ್ತಾರೆ ಅಂದರೆ ಬೈ ಎಲ್ಲ ಟ್ರೆಂಡ್ ಎಲ್ಲ ಬೈನೇ, ಎಲ್ಲ ಕರೆಕ್ಟೇ, ಎಲ್ಲ ಆಪೋಸಿಟಾಗಿ ಏನು ಮಾಡ್ತಾರೆ ಅಂದರೆ ಸೆಲ್ ಮಾಡಿ ಮಾರ್ಕೆಟ್ನ ಸ್ವಲ್ಪ ಕೆಳಗಿಳಿದು ಅದಾದಮೇಲೆ ಏನು ಮಾಡ್ತಾರೆ, ನಮ್ಮ ಸ್ಟಾಪ್ ಲಾಸ್ ಎಲ್ಲ ಹೊಡೆದ್ಮೇಲೆ ಮಾರ್ಕೆಟ್ ಬಂದು ಮೇಲ್ ತೊಗೊಂಡೋಗ್ತಾರೆ. ಇದು ಯಾಕೆ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅನ್ನೋದನ್ನ ನಾವು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕು. ಇವಾಗ ಇನ್ಸ್ಟಿಟ್ಯೂಷನಿಗೆ ನೋಡಿದ್ರೆ ತುಂಬ ಲಾಟ್ಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾವು ಎಲ್ಲರೂ ರಿಟೇಲ್ ಟ್ರೇಡರ್ಸ್ ಎಲ್ಲರೂ ಎಲ್ಲಿದ್ದೀವಿ, ಬೈ ಸೈಡಲ್ಲಿದ್ದೀವಿ. ಇವಾಗ ಇನ್ಸ್ಟಿಟ್ಯೂಷನ್ನೇ ಬೈ ಸೈಡಲ್ಲಿ ಇರಬೇಕಾದ್ರೆ ಎಲ್ಲರೂ ಎಲ್ಲಿದ್ದಾರೆ, ಬೈ ಸೈಡಲ್ಲಿದ್ದಾರೆ. ಆವಾಗ ಎಲ್ಲರೂ ಏನು ಮಾಡಬೇಕು ಅಂದರೆ ಸೆಲ್ ಮಾಡಿಸ್ಬೇಕು. ಏನು ಮಾಡಬೇಕು, ಸೆಲ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ಈ ಸಿನಾರಿಯೋನೇ ತೊಗೊಳ್ಳೋಣ. ಈ ಸಿನಾರಿಯೋಲಿ ನೋಡಿದ್ರೆ ಮಾರ್ಕೆಟ್ ಬಂದು 100 ರೂಪಾಯಿಲಿದೆ, 99ಗೆ ಬರುತ್ತೆ. ನೀವು 90 ರೂಪೀಸ್ ಸ್ಟಾಪ್ ಲಾಸ್ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, 99ಗೆ ಬರುತ್ತೆ. ಇವಾಗ ನೀವು ಬಂದು ಸೆಲ್ ಮಾಡ್ತೀರಾ, ಇಲ್ಲ, ಯಾಕಂದರೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿದೆ 90 ಹತ್ರ ಇದೆ. ಸೊ ನೀವು ಸೆಲ್ ಮಾಡ್ತೀರಾ, ಇಲ್ಲ, ಸೊ 95 ಬರುತ್ತೆ. ಸೆಲ್ ಮಾಡ್ತೀರಾ, ಇಲ್ಲ, ನಾವೇನು ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ. ಈ ಜಾಗದಲ್ಲಿ ಕೆಲವು ಜನ ಏನು ಮಾಡ್ತಾರೆ, ಹೆಜ್ಜಿಂಗ್ ಮಾಡ್ತಾರೆ. ಕೆಳಗೆ ಬಂದಿದೆಯಲ್ಲ ಈ ಜಾಗದಲ್ಲಿ ಏನು ಮಾಡೋಣ, ಒಂದು ಬೈ ಹಾಕೋಣ ಅಂದ್ಬಿಟ್ಟು ಅವ್ರು ಹೆಜ್ಜಿಂಗ್ ಮಾಡ್ತಾರೆ. ಕೊನೆಗೆ ಮಾರ್ಕೆಟ್ ಬಂದು 90ಗೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿದ ತಕ್ಷಣ ನಮಗೆ ಖಂಡಿತ ಒಂದು ಮೇಜರ್ ಲಾಸ್ ಬಂದಿರುತ್ತೆ. ನೀವು ಹೆಜ್ಜಿಂಗ್ ಮಾಡಿದ್ರೂ ಸರಿ, ಹೆಜ್ಜಿಂಗ್ ಮಾಡಿಲ್ಲ ಅಂದರೂ ಸರಿ, ನಮಗೇನಾಗುತ್ತೆ, ಲಾಸ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಯೋಚನೆ ಮಾಡ್ತೀವಿ, ಮಾರ್ಕೆಟ್ ಇಷ್ಟು ದೂರ ಬಂದಿದೆ, ಆವಾಗ ಟ್ರೆಂಡ್ ಚೇಂಜ್ ಆಗಿದೆ, ಆವಾಗ ಏನು ಮಾಡ್ತೀವಿ, ಮೇಲೆ ಬೈ ಮಾಡೋರೆಲ್ಲ ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ಸೆಲ್ ಸೈಡ್ಗೆ ಹೋಗ್ಬಿಡ್ತಾರೆ. ಇದೇ ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ನಡೀತಿರೋ ವಿಷಯ. ಇವಾಗ ಈ ಸೈಡಿಗೆ ಸೆಲ್ ಸೈಡ್ ಹೋದವರು ಕೆಲವು ಜನ ಏನು ಮಾಡ್ತಾರೆ ಅಂದರೆ 90 ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಆದರೆ 90ಗೆ ಬಂದಿರುತ್ತೆ, ಆದರೆ ಅದನ್ನು ಕ್ಲೋಸ್ ಮಾಡ್ತಾರಾ, ಇಲ್ಲ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಇಳಿಲಿ, ಇನ್ನೂ ಸ್ವಲ್ಪ ಇಳಿಲಿ, 90ಗೆ ಬೇಡ, ಒಂದು 88 ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೇನಾಗುತ್ತೆ, 89 ಹತ್ರ ಬಂದಿರುತ್ತೆ, ಅಲ್ಲ 88 ಬೇಡ, ಇವಾಗ 85 ಇಟ್ಕೊಳ್ಳೋಣ ಅಂತಾರೆ. ಅಯ್ಯೋ 85 ಬೇಡ, 80 ಇಟ್ಕೊಳ್ಳೋಣ. ಕೊನೆಗೆ ಆ ಥರನೇ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಮಾಡಿ ಕೊನೆಗೆ 80ಗೆ ಬಂದು ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇವಾಗ ನಿಮ್ಮ ಮೆಂಟಾಲಿಟಿ ಹೇಗಿರುತ್ತಂದರೆ, ಇಷ್ಟು ದೂರ ಮಾರ್ಕೆಟ್ ಕೆಳಗೆ ಬಂದಿದೆ, ಬಟ್ ಟ್ರೆಂಡ್ ಚೇಂಜ್ ಆಗಿದೆ, ಖಂಡಿತ ಏನು ಟ್ರೆಂಡು, ಸೆಲ್ ಟ್ರೆಂಡೇ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೇಲ್ ಬೈ ಸೈಡಲ್ಲಿ ಇರೋರು, ಕರೆಕ್ಟಾಗಿರೋ ಟ್ರೆಂಡಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಈ ಜಾಗದಲ್ಲಿ ರಿಟೇಲ್ ಟ್ರೇಡರ್ಸ್ ಅಂತ ಹಾಕೊಳ್ಳೋಣ, ಇಲ್ಲಿ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಅಂತ ಇಟ್ಕೊಳ್ಳೋಣ. ಫಸ್ಟು ರಿಟೇಲ್ ಟ್ರೇಡರ್ಸ್ ಏನು ಮಾಡಿದ್ರು, ಬೈ ಸೈಡಲ್ಲಿದ್ದರು. ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ, ಮಾರ್ಕೆಟ್ನ ಕೆಳಗೆ ಕೊಂಡು ಬಂದ ಮೇಲೆ ಇಷ್ಟು ದೂರ ಬಂದಿದೆ, ಅವಾಗ ಇದು ಏನು ಟ್ರೆಂಡು, ಸೆಲ್ ಟ್ರೆಂಡ್ ಅಂತಾನೆ
ರಿಟೇಲ್ ಟ್ರೇಡರ್ಸ್ ಎಲ್ಲ ಸೆಲ್ ಸೈಡ್ ಬರ್ತಾರೆ, ಇನ್ಸ್ಟಿಟ್ಯೂಷನ್ ಎಲ್ಲಾನು ಬೈ ಸೈಡ್ಗೆ ಹೋಗ್ತಾರೆ. ಇವಾಗ ಇನ್ಸ್ಟಿಟ್ಯೂಷನ್ಗೆ ತುಂಬ ಲಾಟ್ಸ್ ಬೇಕಾಗುತ್ತೆ, ಯಾಕಂದರೆ ಅವ್ರು ತುಂಬ ಕ್ವಾಂಟಿಟಿ ಇಟ್ಕೊಂಡು ಟ್ರೇಡ್ ಮಾಡೋದ್ರಿಂದ, ತುಂಬ ಅಮೌಂಟ್ ಇಟ್ಕೊಂಡು ಟ್ರೇಡ್ ಮಾಡೋದ್ರಿಂದ ತುಂಬ ಲಾಟ್ಸ್ ಬೇಕಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸೆಲ್ ಮಾಡೋರು ಇರ್ತಾರೆ, ಡಬಲ್ ಸೆಲ್ ಮಾಡೋರು ಇರ್ತಾರೆ. ಈ ಜಾಗದಲ್ಲಿ ಏನು ಮಾಡ್ತಾರೆ, ಈ ಜಾಗದಲ್ಲಿ ಬಂದಿದ್ದ ಲಾಸ್ ಎಲ್ಲ, ಬೈ ಮಾಡಿ ಬಂದಿರೋ ಲಾಸ್ ಎಲ್ಲ ಇಲ್ಲಿ ಅರ್ನ್ ಮಾಡೋಣ ಅಂತ ಡಬಲ್ ಲಾಟ್ ಹಾಕಿ ಸೆಲ್ ಮಾಡೋರು ಇರ್ತಾರೆ. 2 ಲಾಟ್ ಹಾಕು, 3 ಲಾಟ್ ಹಾಕು, ಮೇಲ್ ಬಂದಿದ್ದ ಲಾಸ್ ಎಲ್ಲ ಇಲ್ಲಿ ರಿಕವರ್ ಮಾಡ್ಕೊ. ಆವಾಗ ಈ ಜಾಗದಲ್ಲಿ ಏನು ಮಾಡ್ತಾರೆ, 2 ಸೆಲ್ ಮಾಡೋರು ಇರ್ತಾರೆ, ಯಾಕಂದರೆ ಬೈ ಮಾಡಿರೋರು ಸೆಲ್ ಮಾಡಿರೋರು ಇರ್ತಾರೆ. ಆಲ್ರೆಡಿ ಬೈ ಮಾಡಿರೋರು 2 ಸೆಲ್ ಮಾಡಿರೋ ಚಾನ್ಸಸ್ಸು ಇದೆ. ಅದು 2 ಆಗಿರ್ಬೋದು, 5 ಆಗಿರ್ಬೋದು, ಒಬ್ಬೊಬ್ಬರಿಗೆ ಇರೋ ಕೆಪಾಸಿಟಿ ಮೇಲೆ. ಅದು ಮಾತ್ರ ಅಲ್ಲದೆ ಇನ್ನೊಬ್ರು ಯಾರು ಬರ್ತಾರೆ ಅಂದರೆ, ಅವ್ರು ಇನ್ನೂ ಮಾರ್ಕೆಟ್ ಒಳಗೆ ಎಂಟ್ರಿ ತೊಗೊಂಡಿರಲ್ಲ, ಈ ಜಾಗದಲ್ಲಿ ವಾಚ್ ಮಾಡ್ತಾನೆ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಮಾರ್ಕೆಟ್ ನೋಡ್ತಾನೆ ಇರುವಾಗ ಮಾರ್ಕೆಟ್ ಇಷ್ಟು ದೂರ ಬರುತ್ತೆ, ಅವ್ರು ಬೈ ಎಲ್ಲ ಮಾಡಿಲ್ಲ, ಬರೀ ವಾಚ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಇಷ್ಟು ದೂರ ಬಂದಿರೋದ್ರಿಂದ ಅವ್ರೇನು ಅಂದ್ಕೊಂಡಿರ್ತಾರೆ, ಸೆಲ್ ಟ್ರೆಂಡ್ ಅಂತ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಸೆಲ್ ಮಾಡಿ ನ್ಯೂ ಸೆಲ್ಲರ್ಸು ಆ ಮಾರ್ಕೆಟಲ್ಲಿ ಆ ಜಾಗದಲ್ಲಿ ಏನು ಮಾಡ್ತಾರೆ, ಬರ್ತಾರೆ. ಅವಾಗ ಯೋಚನೆ ಮಾಡಿ ನೋಡಿ, ಒಂದು ಸ್ಟಾಪ್ ಲಾಸ್ ಹೊಡೆಯೋದ್ರಿಂದ ಒಂದು ನ್ಯೂ ಸೆಲ್ಲರ್ ಬರ್ತಾರೆ, ಇಲ್ಲ ಆಲ್ರೆಡಿ ಬೈ ಮಾಡಿರೋ ಸೆಲ್ ಮಾಡ್ತಾರೆ, ಇಲ್ಲ ಆಲ್ರೆಡಿ ಬೈ ಮಾಡಿರೋರು 2 ಲಾಟ್ ಸೆಲ್ ಮಾಡೋ ಚಾನ್ಸಸ್ಸು ಇದೆ. ಸೊ ಇದೆಲ್ಲಾನು ಅವ್ರು ಫುಲ್ಫಿಲ್ ಮಾಡಿದ ತಕ್ಷಣ ಈ ಜಾಗದಲ್ಲಿ ಬೈ ಮಾಡಿ ಅವ್ರ ಮಾರ್ಕೆಟ್ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಮೇಲೆ ತೊಗೊಂಡೋಗ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ಕರೆಕ್ಟಾಗಿ ನಮ್ಮ ಸ್ಟಾಪ್ ಲಾಸ್ಗೆ ಹೊಡೆದೇ ಮೇಲೆ ಹೋಗಬೇಕಾ ಅಂದರೆ, ಖಂಡಿತ ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಹಾಕ್ತೀವಿ ಅಂದರೆ ಇನ್ಸ್ಟಿಟ್ಯೂಷನ್ಗೆ ಗೊತ್ತಿರೋ ಜಾಗದಲ್ಲಿ ಹಾಕ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ಸ್ಟಿಟ್ಯೂಷನ್ ಈ ಥರನೇ ಸ್ಟಾಪ್ ಲಾಸ್ ಹೊಡಿತಾರೆ. ಸರಿ, ಇವಾಗ ನಾವು ಸ್ಟಾಪ್ ಲಾಸ್ ಎಲ್ಲಿ ಹಾಕೋದು ಅಂತ ಕೇಳಿದ್ರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸ್ಟಾಪ್ ಲಾಸ್ ಅವ್ರು ಇಷ್ಟ ಬರೋ ಜಾಗದಲ್ಲಿ ಹಾಕ್ತಾರೆ. ಆ ಥರ ಅಲ್ಲ, ಕೆಲವು ಜನ ಏನು ಮಾಡ್ತಾರೆ, ಇವತ್ತು 1000 ರೂಪಾಯಿ ಲಾಸ್ ಆಯಿತು ಅಂದರೆ ನನ್ನ ಮನಸ್ಸು ತಡೆಯುತ್ತೆ, ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನನಗೆ ತಡೆಯೋಕ್ಕಾಗಲ್ಲ ಅಂತ ಕೆಲವು ಜನ ಇರ್ತಾರೆ. ಕೆಲವು ಜನ ಪಾಯಿಂಟ್ಸ್ ಇಟ್ಬಿಟ್ಟಿರ್ತಾರೆ. ಆ ಥರನೂ ಇಡಬಾರ್ದು, ಮಾರ್ಕೆಟಿಗೆ ಬೇಕಾಗಿರೋ ಥರ ಇರಬೇಕು. ಸರಿ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡುವಾಗ, ಮಾರ್ಕೆಟಲ್ಲಿ 100 ರೂಪಾಯಿ ಇದೆ ಅಂದ್ಕೊಳ್ಳಿ. ನಮಗೇನು ಗೊತ್ತು ಅಂದರೆ, ರಿಟೇಲ್ ಟ್ರೇಡರ್ಸ್ ಎಲ್ಲರೂ ಎಲ್ಲಿವರೆಗೂ ಇಡ್ತಾರೆ, 80ವರೆಗೂ ಸ್ಟಾಪ್ ಲಾಸ್ ಇಡ್ತಾರೆ. ಅವಾಗ ಇನ್ಸ್ಟಿಟ್ಯೂಷನ್ ಎಷ್ಟು ದೂರವರೆಗೂ ಬರೋ ಚಾನ್ಸಸ್ ಇದೆ, 80ವರೆಗೂ ಬರೋ ಚಾನ್ಸಸ್ ಇದೆ. ಆದರೆ ನೀವು ಈ ಜಾಗದಲ್ಲಿ ಎಲ್ಲೂ ಏನು ಮಾಡಬೇಡಿ, ಬೈ ಮಾಡೋದು ಬೇಡ. ಆವಾಗ ಅವ್ರ ಎಂಟ್ರಿನೇ ನೀವೆಲ್ಲಿ ಹಾಕೊಬೇಕು ಅಂದರೆ ಸ್ಟಾಪ್ ಲಾಸಲ್ಲಿ ತೊಗೊಂಡೋಗಿ ಇಟ್ಕೊಳ್ಳಿ. ನೀವು ಎಂಟ್ರಿನ ಎಲ್ಲಿ ತೊಗೊಂಡೋಗಿ ಇಟ್ಕೊತೀರಾ, ಸ್ಟಾಪ್ ಲಾಸಲ್ಲೇ ನಿಮ್ಮ ಎಂಟ್ರಿ ಹಾಕ್ತೀರಾ. ಹೆಂಗೋ ಸೇಫ್ ಆಗಿರೋದ್ರಿಂದ, ಇದಕ್ಕೆ ಮೇಲೆ ಬರೋ ಚಾನ್ಸಸ್ ಇಲ್ಲದೇ ಇರೋದ್ರಿಂದ ಅವಾಗ ಇಲ್ಲಿಂದ ಬೈ ಮಾಡಿದ್ರೆ ಇದು ಫುಲ್ಲಾಗಿ ನಿಮಗೆ ಏನಾಗುತ್ತೆ ಅಂದರೆ ಒಳ್ಳೆ ಒಂದು ರಿವಾರ್ಡ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಎನಿವೇಸ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಎಂಟ್ರಿ ಎಲ್ಲಿ ಹಾಕಿ, ಸ್ಟಾಪ್ ಲಾಸಲ್ಲೇ ಹಾಕಿ. ಕೆಲವು ಜನ ಏನು ಹೇಳ್ತಾರೆ ಅಂದರೆ, ಸ್ಟಾಪ್ ಲಾಸಲ್ಲಿ ಹಾಕಬೇಕಾ, ಆವಾಗ ನಾನು 2-3 ಟ್ರೇಡ್ ಮಿಸ್ ಮಾಡೋ ಥರ ಚಾನ್ಸಸ್ ಇದೆಯಲ್ಲ. ಇವಾಗ ಮಾರ್ಕೆಟ್ 100 ರೂಪಾಯಿಂದ 90 ರೂಪೀಸ್ಗೆ ಬಂದು ಸ್ಟಾಪ್ ಲಾಸ್ ಹೊಡೆದು ಮೇಲೆ ಹೋಗೋ ಚಾನ್ಸಸ್ ಇದೆ, ಆವಾಗ ನಾನು 2-3 ಟ್ರೇಡ್ ಮಿಸ್ ಮಾಡ್ತೀನಲ್ಲ ಅಂತ ಹೇಳ್ತೀರಾ. ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ನಾವು ಇಲ್ಲಿ ಬಂದು ಇದನ್ನು ಸೈಡ್ ಬಿಸ್ನೆಸ್ ಆಗಿ ಮಾಡೋಕ್ಕೆ ಬಂದಿರೋದು, ಬಿಟ್ಟರೆ ಟ್ರೇಡಿಂಗ್ ಮಾಡೋಕ್ಕೆ ಬಂದಿಲ್ಲ. ನೀವು ಟ್ರೇಡಿಂಗ್ ಮಾಡಬೇಕಂದ್ರೆ ಆ 2 ಟ್ರೇಡು ತೆಗಿಬೇಕು ಅಂತ ಯೋಚನೆ ಮಾಡ್ತೀವಿ. ಸೈಡ್ ಬಿಸ್ನೆಸ್ ಆಗಿ ನಾವು ಮಾಡುವಾಗ 1 ಟ್ರೇಡ್ ಬಂದರೂ ಸಾಕು, ಒಳ್ಳೆ ಟ್ರೇಡಾಗಿ ಬಂತು ಅಂದರೆ ನೀವು 80 ರೂಪೀಸ್ವರೆಗೂ ಧಾರಾಳವಾಗಿ ವೆಯ್ಟ್ ಮಾಡ್ಬೋದು. ತುಂಬ ಜನ ಏನು ಮರೀತಾರೆ ಅಂದರೆ, ಇದು ಬಿಸ್ನೆಸ್ ಆಗಿ ಮಾಡೋದು ಬಿಟ್ಟು ನಾನು ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡೋರು ಏನು ಯೋಚನೆ ಮಾಡ್ತಾರೆ ಅಂದರೆ, ನೀವು ಹೇಳೋದು ಕರೆಕ್ಟು, ಎಲ್ಲ ಟ್ರೇಡು ತೆಗಿಬೇಕು. ಅದು ಟ್ರೇಡ್ ಮಾಡೋರು ಯೋಚನೆ ಮಾಡೋದು. ನಾವು ಟ್ರೇಡಿಂಗ್ ಮಾಡೋಕ್ಕೆ ಬಂದಿಲ್ಲ, ಇದು ಸೈಡ್ ಬಿಸ್ನೆಸ್ ಥರ ಮಾಡೋಕ್ಕೆ ಬಂದಿರೋದು. ಸೊ ನೀವು ಧಾರಾಳವಾಗಿ ಏನು ಮಾಡ್ಬೋದು, 80 ರೂಪೀಸ್ವರೆಗೂ ಧಾರಾಳವಾಗಿ ವೆಯ್ಟ್ ಮಾಡ್ಬೋದು. ಅದು ಬಂದ ಮೇಲೆ 1 ಟ್ರೇಡ್ ಬಂದರೂ ನಮಗೆ ಎಂಥ ಟ್ರೇಡ್ ಸಿಗುತ್ತೆ ಅಂದರೆ ಒಳ್ಳೆ ಟ್ರೇಡಾಗಿ ಸಿಗುತ್ತೆ. ಅದೇ ಥರ ನೋಡಿದ್ರೆ ಈ ಜಾಗದಲ್ಲಿ ಒಂದು ಒಳ್ಳೆ ಟ್ರೇಡಾಗಿ ಸಿಗುತ್ತೆ. ಅದು ಮಾತ್ರ ಅಲ್ಲದೆ ಇಲ್ಲೊಂದು 20 ಪಾಯಿಂಟ್ ಸೇರ್ಸ್ ಹಿಡಿಬೋದು ನಾವು. ಆವಾಗ ರಿಸ್ಕ್ ಟು ರಿವಾರ್ಡ್ ಏನಾಗುತ್ತೆ ಅಂದರೆ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರನೇ ನೀವೇನು ಮಾಡಬೇಕು, ಟ್ರೇಡ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಟ್ರೇಡ್ ಮಾಡುವಾಗ ಏನು ಮಾಡಿ, ನೀವು ಎಂಟ್ರಿ ತೊಗೊಂಡೋಗಿ ಎಲ್ಲಿ ಇಟ್ಕೊಳ್ಳಿ, ಸ್ಟಾಪ್ ಲಾಸಲ್ಲಿ ಇಟ್ಕೊಳ್ಳಿ. ಆವಾಗಲೇ ನಾವೇನು ಮಾಡ್ಬೋದು, ಸೇಫ್ ಆಗಿರ್ಬೋದು. ಇನ್ನೊಂದು ವಿಷಯ ಇದೆ, ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಅಪ್ ಟ್ರೆಂಡ್ ಇದೆ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, ಸೆಲ್ ಮಾಡಿಬಿಟ್ಟು ಮೇಲೆ ಎಷ್ಟು ದೂರ ಸ್ಟಾಪ್ ಲಾಸ್ ಇಟ್ಟರು ಬ್ರೇಕೌಟ್ ಆಗೇ ಆಗುತ್ತೆ. ಆವಾಗ ಆ ಥರ ಲೆವೆಲಲ್ಲಿ ನೀವು ಎಂಟ್ರಿಲಿಟ್ಟರೂ ಸರಿ, ಸ್ಟಾಪ್ ಲಾಸಲ್ಲಿ ಇಟ್ಟರೂ ಸರಿ, ಹೊಡೆಯುತ್ತೆ. ಇವಾಗ ಆ ಥರ ಟೈಮಲ್ಲಿ ಟ್ರೆಂಡು ತುಂಬ ಮುಖ್ಯ. ಯಾಕಂದರೆ ಟ್ರೆಂಡು ಯಾವ ಟ್ರೆಂಡಲ್ಲಿ ಇದೆ ಅದಕ್ಕೆ ಬೇಕಾಗಿರೋ ಥರನೇ ಟ್ರೇಡ್ ಮಾಡಬೇಕು. ಟ್ರೇಡ್ ತೊಗೊಂಡ್ಮೇಲೆ ಅದಕ್ಕೆ ಬೇಕಾಗಿರೋ ಥರನೇ ಸ್ಟಾಪ್ ಲಾಸ್ ಇಡಬೇಕು. ಇನ್ ಕೇಸ್ ನಿಮಗೆ ಸ್ಟಾಪ್ ಲಾಸ್ ಯಾವ್ಯಾವ ಜಾಗದಲ್ಲಿ ಇಡಬಾರ್ದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೆಳಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮ್ಗೆ ಇನ್ನೊಂದು ವೀಡಿಯೋ ಹಾಕ್ತೀನಿ. ಏನು ಅಂದರೆ ಯಾವ್ಯಾವ ಜಾಗದಲ್ಲಿ ನಾವು ಮೇಜರಾಗಿ ಇಡಬಾರ್ದು, ಯಾವ್ಯಾವ ಜಾಗದಲ್ಲಿ ಇಡ್ಬೋದು, ಸೇಫ್ ಆಗಿರುತ್ತೆ ಅಂತ ಅದ್ರ ಬಗ್ಗೆ ವೀಡಿಯೋ ನೋಡೋಣ. ಇವತ್ತು ನಿಮಗೆ ಅರ್ಥ ಆಯಿತು ಅನ್ಸುತ್ತೆ, ಇನ್ಸ್ಟಿಟ್ಯೂಷನ್ ಬಂದು ಈ ಥರನೇ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋದು. ಏನು ಅಂದರೆ ನಮ್ಮ ಎಲ್ಲರನ್ನೂ ಸೆಲ್ ಮಾಡಿಸಿ, ಅದು ಮಾತ್ರ ಅಲ್ಲದೆ ಹೊಸ ಸೆಲ್ಲರ್ಸ್ನ ಒಳಗೆ ಕರ್ಕೊಂಬರೋದಲ್ಲದೆ ಅವ್ರೇನು ಮಾಡ್ತಾರೆ ಅಂದರೆ ಆ ಜಾಗದಲ್ಲಿ ಬೈ ಮಾಡಿ ಕಂಪ್ಲೀಟಾಗಿ ಮೇಲೆ ಹೊಟ್ಟೋಗ್ತಾರೆ. ನಾವೇನು ಅನ್ಕೊಂತೀವಿ ಅಂದರೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾರು ನಮ್ಮನ್ನು ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಂದೇ ಪ್ಯಾಟರ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಅವ್ರಿಗೆ ಈಸಿಯಾಗಿದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನೀವು ಟ್ರೇಡ್ ಮಾಡುವಾಗ ಈ ವಿಷಯಗಳೆಲ್ಲ ನೋಡ್ಕೊಂಡು ಹುಷಾರಾಗಿರಿ. ಇದು ಮಾತ್ರ ಅಲ್ಲದೆ ನೀವು ಬೇರೆ ಏನೋ ಕಲ್ತ್ಕೊಬೇಕು ಅಂದರೂ, ಬೇರೆ ಏನೋ ಸಬ್ಜೆಕ್ಟ್ ಬಗ್ಗೆ ಗೊತ್ತಾಗಬೇಕು ಅಂದರೂ ಕೆಳಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ, ಅದೇ ಥರ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ಥರ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.